ಓಂ ಶಾಂತಿ. ಯಾರು ಆರಂಭದಿಂದ ಭಕ್ತಿ ಮಾಡಿದ್ದಾರೆ, 84 ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆಯೋ ಅವರು ಈ ಜ್ಞಾನವನ್ನು ಬಹಳ ರುಚಿಯಿಂದ ಕೇಳುತ್ತಾರೆ, ಸನ್ನೆಯಿಂದಲೇ ತಿಳಿದುಕೊಳ್ಳುತ್ತಾರೆ. ತಂದೆಯು ನಿರಾಕಾರನಾಗಿದ್ದಾರೆ. ಈ ಬ್ರಹ್ಮ ಶರೀರದ ಮೂಲಕ ಕುಳಿತು ತಿಳಿಸುತ್ತಾರೆ. ನಾವಾತ್ಮಗಳು ಸಹ ನಿರಾಕಾರಿಯ ಆಗಿದ್ದೇವೆ. ಈ ಶರೀರದಿಂದ ಕೇಳುತ್ತೇವೆ. ಭಕ್ತಿಯನ್ನು ಸ್ವಲ್ಪ ಮಾಡಿದರೂ ಮತ್ತು ತಡವಾಗಿ ಮಾಡಿದರೆ ಫಲವೂ ಸಹ ಅಷ್ಟೇ ಕಡಿಮೆ ಮತ್ತು ತಡವಾಗಿ ಸಿಗುವುದು. ಇದನ್ನು ತಂದೆಯು ಸೇವೆ ಮಾಡುವ ಮಕ್ಕಳಿಗಾಗಿ ತಿಳಿಸುತ್ತಾರೆ. ನಾಟಕವು ಪುನರಾವರ್ತನೆಯಾಗುತ್ತದೆ ಅಲ್ಲವೇ? ಎಲ್ಲವೂ ಭಕ್ತಿಯ ಮೇಲೆ ಆಧಾರಿತವಾಗಿದೆ. ಮಂದ ಬುದ್ಧಿಯವರು ಧಾರಣೆ ಮಾಡಲು ಸಾಧ್ಯವಿಲ್ಲ. ಯಾರು ಸದ್ಗತಿ ನೀಡುವರೋ, ದುಃಖಧಾಮದಿಂದ ಶಾಂತಿಯಲ್ಲಿ ಕರೆದುಕೊಂಡು ಹೋಗುವರೋ ಅವರೇ ಗುರುಗಳಾಗಿದ್ದಾರೆ. ಕ್ರೈಸ್ಟ್ ಮೊದಲಾದವರು ಗುರುಗಳಲ್ಲ, ಅವರು ಕೇವಲ ಧರ್ಮಸ್ಥಾಪಕರಾಗಿದ್ದಾರೆ. ಯಾರು ಮೊಟ್ಟ ಮೊದಲು ಸತೋ ಪ್ರಧಾನತೆಯಲ್ಲಿದ್ದು ನಂತರ ಸತೋ ರಜೋ ತಮೋದಲ್ಲಿ ಬರುವರೋ ಅವರಿಗೆ ಸ್ಥಾನಮಾನವಿರುತ್ತದೆ. ಧರ್ಮಸ್ಥಾಪಕರಿಗೆ ಯಾವುದೇ ಸ್ಥಾನಮಾನವಿಲ್ಲ. ಪವಿತ್ರ ಆತ್ಮಗಳು ಮುಕ್ತಿಯಲ್ಲಿ ಹೊರಟು ಹೋಗುತ್ತಾರೆ, ನಂತರ ಜೀವನ್ಮುಕ್ತಿಯಲ್ಲಿ ಬರುತ್ತಾರೆ. ಭಗವಂತನು ಮುಕ್ತಿದಾತನಾಗಿದ್ದಾರೆ, ಮಾರ್ಗದರ್ಶಕನಾಗಿದ್ದಾರೆ. ಸತ್ಯುಗ ಮತ್ತು ತ್ರೇತಾಯುಗದ ಸಂಘಕ್ಕೆ ಯಾವುದೇ ಮಹತ್ವವಿಲ್ಲ. ಇವರು ಸತ್ಯುಗದಲ್ಲಿ ಮಹಾರಾಜ, ಇವರು ರಾಜ, ಹಿರಿಯ ಧನವಂತರಾಗಿದ್ದರು. ಆದರೂ ಸಹ ಅವರು ಅನುತ್ತೀರ್ಣರಾದರಲ್ಲವೇ? ಹೇ ತಂದೆಯೇ, ನಮ್ಮನ್ನು ಮುಕ್ತಿಗೊಳಿಸಿ ಪತಿತರಿಂದ ಪಾವನವನ್ನಾಗಿ ಮಾಡಿ ಎಂದು ಎಲ್ಲರೂ ಹೇಳುತ್ತಾರೆ. ಸುಖವನ್ನು ಕೊಡಿ ಎಂದು ಹೇಳುವುದಿಲ್ಲ. ನಮಗೆ ಸುಖ ಶಾಂತಿ ಎರಡೂ ಸಿಗುತ್ತವೆ. ಎಲ್ಲಿ ಶಾಂತಿವಿರುವುದು ಅಲ್ಲಿ ಸುಖವಿರುತ್ತದೆ, ಎಲ್ಲಿ ಅಶಾಂತಿವಿರುವುದು ಅಲ್ಲಿ ದುಃಖವಿರುತ್ತದೆ. ಸತ್ಯುಗದಲ್ಲಿ ಸುಖ ಶಾಂತಿ ಇರುತ್ತದೆ. ಆತ್ಮಗಳು ಅಕಾಲ ಮೂರ್ತರಾಗಿದ್ದೀರಿ. ಆತ್ಮಕ್ಕೆ ಈ ಶರೀರವು ರಥವಾಗಿದೆ. ಯಾವುದನ್ನು ಕಾಲವು ಕಬಳಿಸುವುದಿಲ್ಲವೋ ಅಂತಹ ಆತ್ಮವು ವಿರಾಜಮಾನವಾಗಿದೆ. ನೀವು ಜನ್ಮ ಜನ್ಮಾಂತರದ ಪ್ರಿಯತಮೆಯರಾಗಿದ್ದೀರಿ. ಆತ್ಮವು ದುಃಖಿಯಾದಾಗಲೂ ತಂದೆಯನ್ನೇ ನೆನಪು ಮಾಡುತ್ತದೆ. ಸುಖದಲ್ಲಿ ಯಾರೂ ನೆನಪು ಮಾಡುವುದಿಲ್ಲ. ಸ್ವಸ್ತಿಕ್ ಚಿತ್ರಕ್ಕೆ ಬಹಳ ಮಹತ್ವಕ್ಕೆ ಇದೆಯಲ್ಲವೇ? ಇದು ಸೋಲು ಗೆಲುವಿನ ಆಟವಾಗಿದೆ. ಹಣ ಮತ್ತು ಆರೋಗ್ಯವಿದ್ದಾಗ ಸುಖವಿರುತ್ತದೆ. ಹಣ ಆರೋಗ್ಯವಿಲ್ಲವೆಂದರೆ ಸುಖವೂ ಇಲ್ಲ. ತಂದೆಯು ಪ್ರತಿಯೊಂದು ಮಾತನ್ನು ತಾವಾಗಿಯೇ ತಿಳಿಸುತ್ತಾರೆ. ನೀವು ಯಾವುದೇ ಪ್ರಶ್ನೆಯನ್ನು ಕೇಳುವ ಅವಶ್ಯಕತೆ ಇಲ್ಲ. ತಂದೆಯು ಬೇರೆ, ಈ ದಾದಾ ಬೇರೆಯಾಗಿದ್ದಾರೆ. ಕೊನೆಯಲ್ಲಿ ಯಾರು ಬರುವರೋ ಅವರು 84 ಜನ್ಮಗಳನ್ನು ತೆಗೆದುಕೊಳ್ಳುವುದಿಲ್ಲ. ಅವರು ಅವಶ್ಯವಾಗಿ ಕಡಿಮೆ ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ. ಅಂದ ಮೇಲೆ ಅವರನ್ನು ಏಣಿಯ ಚಿತ್ರದಲ್ಲಿ ತೋರಿಸಲು ಹೇಗೆ ಸಾಧ್ಯ? ಆತ್ಮವು ಅವಿನಾಶಿಯಾಗಿದೆ. ಅದರಲ್ಲಿ 84 ಜನ್ಮಗಳ ಅವಿನಾಶಿ ಪಾತ್ರವು ನಿಗದಿಯಾಗಿದೆ. ಇಷ್ಟು ಸೂಕ್ಷ್ಮವಾದ ಆತ್ಮದಲ್ಲಿ ಎಷ್ಟೊಂದು ಪಾತ್ರವು ನಿಗದಿಯಾಗಿದೆ. ದಿಲ್ವಾಡ ಮಂದಿರದಲ್ಲಿ ನಿಮ್ಮ ಸಂಪೂರ್ಣ ನೆನಪಾರ್ಥವಿದೆ. ನೀವು ಮಕ್ಕಳಿಗೆ ಜ್ಞಾನದ 3ನೇ ನೇತ್ರವು ಸಿಕ್ಕಿದೆ. ಈ ಏಣಿಯು ಭಾರತವಾಸಿಗಳಿಗಾಗಿ ಮಾಡಲ್ಪಟ್ಟಿದೆ. ಈ ನಾಟಕವನ್ನು ಯಥಾರ್ಥ ರೀತಿಯಲ್ಲಿ ಅರಿತುಕೊಂಡು ಮಾಯೆಯ ಬಂಧನಗಳಿಂದ ಮುಕ್ತರಾಗಬೇಕಾಗಿದೆ. ಸ್ವಯಂವನ್ನು ಅಕಾಲ ಮೂರ್ತ ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಪಾವನರಾಗಬೇಕಾಗಿದೆ. ಸತ್ಯವಾದ ಪೈಗಂಬರರು ಮತ್ತು ಸಂದೇಶ ಪುತ್ರರಾಗಿ ಎಲ್ಲರಿಗೂ ಶಾಂತಿಧಾಮ ಸುಖಧಾಮ ಮಾರ್ಗವನ್ನು ತಿಳಿಸಬೇಕಾಗಿದೆ. ಈ ಕಲ್ಯಾಣಕಾರಿ ಸಂಗಮ ಯುಗದಲ್ಲಿ ಎಲ್ಲ ಆತ್ಮಗಳ ಕಲ್ಯಾಣ ಮಾಡಬೇಕಾಗಿದೆ. ತಂದೆ ಮತ್ತು ಸೇವೆಯ ಸ್ಮೃತಿಯಿಂದ ಏಕರಸ ಸ್ಥಿತಿಯ ಅನುಭವ ಮಾಡುವಂತಹ ಸರ್ವ ಆಕರ್ಷಣಾ ಮೂರ್ತಿಭವ. ನಾಜೂಕಾದ ಪರಿಸ್ಥಿತಿಗಳ ಪೇಪರ್ನಲ್ಲಿ ಪಾಸ್ ಆಗಬೇಕಾದರೆ ನಿಮ್ಮ ದೃಷ್ಟಿಯನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಿ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಓಂ ಶಾಂತಿ.